ಏನಾದರೂ ಇಂಟ್ರ್ಯಾಕ್ಟ್ ಮಾಡ್ದಂಗೆ ಮಾಡ್ತೀರಾ ಇದೆ? ಸರ್, ಈಗ ನಾನು ಹೇಳ್ತಾ ಹೋಗ್ತೀನಿ. ಸರ್, ಈಗ ಬೇಸಿಗೆ ಬಂದಿದೆ ಸರ್. ಮೃಗಾಲಯದಲ್ಲಿ ಯಾವ ರೀತಿ ಪ್ರಾಣಿ ಪಕ್ಷಿಗಳಿಗೆ ತಂಪನ್ನು ನೆರೆಯುವಂಥ ಅದಕ್ಕೆ ಸೂಕ್ತ ವ್ಯವಸ್ಥೆಗಳು ಯಾವ ರೀತಿ ಕಲ್ಪಿಸಿದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಎಲ್ರಿಗೂ ನಮಸ್ಕಾರ. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಬೇಸಿಗೆ ಕಾಲ ಶುರುವಾಗಿದೆ. ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿಗೆ ಇರೋದರಿಂದ ನಮ್ಮ ಝೂನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈಗೆಲ್ಲ ಮನೆಗಳಿಗೂ ನಾವು ನೀರಿನ ಜೆಟ್ಗಳು ಹಾಗೂ ನೀರಿನ ಸಿಂಪಡಿಕೆ ಎಲ್ಲ ಸುಮಾರು 45 ಮನೆಗಳಿಗೂ ಸಮೇತ ಈ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ಇದರಲ್ಲಿ ನಮಗೆ ಈ ಗ್ರೇಟ್ ಏಪ್ಸ್ ಅಂತ ಬರುತ್ತೆ. ಗ್ರೇಟ್ ಏಪ್ಸ್ ಅಂದರೆ ಗೊರಿಲ್ಲಾ, ಒರಂಗುಟಾಸು ಅನಿಮಲ್ಸು. ಇಂಥ ಅನಿಮಲ್ಸ್ಗೆ ಪ್ರತಿದಿನ 2 ಬಾರಿಯಂತೆ ತಂಪಿನ ತಾಜಾ ಎಳ್ನೀರು ಮತ್ತು ಫ್ಯಾನು, ಏರ್ ಕೂಲರ್ ವ್ಯವಸ್ಥೆ ಇವನ್ನೆಲ್ಲ ಸಮೇತ ಈ ಝೂನಲ್ಲಿ ಈಗಾಗಲೇ ಮಾಡಲಾಗಿರುತ್ತದೆ. ಹಾಗೂ ಈ ಹಣ್ಣಿನಲ್ಲಿ ತಂಪಾದ ಹಣ್ಣುಗಳು, ಕಲ್ಲಂಗಡಿ, ಕರ್ಬೂಜ, ಸೌತೆಕಾಯಿ ಈ ಥರ ತಂಪಾದ ಈ ಹಣ್ಣುಗಳನ್ನು ಸಮೇತ ಎಲ್ಲ ಪ್ರಾಣಿಗಳಿಗೂ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಇವನ್ನ ಕೊಡ್ತಾ ಇರ್ತೇವೆ. ಉಷ್ಣಾಂಶವನ್ನು ನಿಯಂತ್ರಿಸಲು ಎಸ್ಪೆಷಲಿ ನಾವು ಕರಡಿಗಳಿಗೆ ಉಷ್ಣಾಂಶ ಇದು ಮಾಡಲು ಐಸ್ ಬ್ಲಾಕ್ಗಳನ್ನು ಸಮೇತ ಕೊಡ್ತಾ ಇರ್ತೇವೆ. ಅದೇ ರೀತಿ ಕೆಲವೊಂದು ಪ್ರಾಣಿ ಇದರಲ್ಲಿ ಈಗ ಜಿಂಕೆ, ಕಡವೆಗಳು ಮತ್ತು ಇಂಡಿಯನ್ ಗಾರು ಇದಕ್ಕೆಲ್ಲವ ಈ ಕೆಸರಿನ ಕೊಳ ತಂಪಾಗಲಿಕ್ಕೋಸ್ಕರ ಕೆಸರಿನ ಕೊಳಗಳನ್ನು ಸಮೇತ ಮಾಡಿ ಅದನ್ನು ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಹಾಗೂ ಎಲ್ಲ ಪ್ರಾಣಿಗಳ ಮನೆಗಳಲ್ಲೂ ಸಮೇತ ನೆರಳಿನ ಆಶ್ರಯಕ್ಕೋಸ್ಕರ ಒಂದು ಶೆಡ್ಡುಗಳು ಟೈಪು ನೆರಳಿನ ಆಶ್ರಯ ಮತ್ತು ಇದನ್ನು ಮಾಡಲಾಗಿದೆ. ಈಗ ನಾವು ಆನೆಗಳಿಗೆ ಈ ಅಂಬ್ರಲಾ ಟೈಪು ನೀರಿನ ಸಿಂಪರಣೆಯನ್ನು ಈಗ ಆ ಕಾಮಗಾರಿನೂ ಸಮೇತ ಕೈಗೊಂಡಿದ್ದೀವಿ. ಅದು ಅಲ್ಲಿ ಮುಕ್ತಾಯ ಹಂತಕ್ಕೆ ಬಂದಿರ್ತದೆ. ಮತ್ತು ಈ ಎಲ್ಲ ತಾರಸಿಗಳಿಗೂ ಎಲ್ಲ ಪ್ರಾಣಿಗಳ ಮನೆಗಳ ಮೇಲಿರ್ತಕ್ಕಂಥ ತಾರಸಿಗಳಿಗೆ ಸುಣ್ಣನ ಹಚ್ತೀವಿ. ಸುಣ್ಣ ಹಚ್ಚಿದ್ರೆ ಅದು ಒಳಗಡೆ ಇರೋ ಅನಿಮಲ್ಸ್ ಇದಕ್ಕೆ ಕೂಲಾಗಿರ್ತದೆ. ಈ ರೀತಿ ನಾವು ಈ ಬೇಸಿಗೆಯಿಂದ ಪ್ರಾಣಿಗಳಿಗೆ ಆಗುವ ಈ ಹೆಚ್ಚಿನ ತಾಪಮಾನದಿಂದ ಅವು ಅನುಭವಿಸುವ ಒಂದು ಇದಕ್ಕೆ ನಾವು ಇದನ್ನು ತಂಪಾದ ವಾತಾವರಣ ಕ್ರಿಯೇಟ್ ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಮ್ಮ ವೆಟನರಿ ಸಿಬ್ಬಂದಿ ಹಾಗೂ ನಮ್ಮ RFO ಹಾಗೂ ಬಯಾಲಜಿಸ್ಟು ಮತ್ತು ಎಜುಕೇಷನ್ ಆಫೀಸರ್ಸು ಈ ಎಲ್ಲ ಟೀಮ್ಗಳನ್ನು ಒಳಗೊಂಡಂತೆ ಈ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಝೂನಲ್ಲಿ ಪ್ರಾಣಿಗಳು ಸಮೇತ ಈ ತಂಪಾದ ವಾತಾವರಣಗಳಲ್ಲಿ ಅವು ಆರೋಗ್ಯಕರವಾಗಿ ಇರ್ತವೆ. ಇನ್ನು ಮುಂದುವರಿದು ನಾವು ಹಕ್ಕಿ ಜ್ವರದ ಬಗ್ಗೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಪ್ರದೇಶದಲ್ಲಿ ಹಕ್ಕಿ ಜ್ವರ ಕಂಡುಬಂದಿದ್ದು, ಅದಕ್ಕೆ ಪೂರಕವಾಗಿಯಂತೆ ನಮ್ಮ ಮೈಸೂರು ಝೂನಲ್ಲಿ ಈ ಪ್ರವೇಶ ದ್ವಾರದಲ್ಲಿ ಏನು ವಿಸಿಟರ್ಸು ನಮ್ಮ ಪ್ರವಾಸಿಗರು ಬರ್ತಾರೆ ಅಲ್ಲಿ ಫುಟ್ ಟಿಪ್ಸ್ ಅಂತ ಹೇಳಿ ಅದನ್ನು ವ್ಯವಸ್ಥೆ ಮಾಡಿರ್ತೀವಿ. ಎಲ್ಲ ಪ್ರಾಣಿಗಳು ಮನೆಗಳಲ್ಲೂ ಸಮೇತ ಫುಟ್ ಟಿಪ್ಸ್ ಅಂದರೆ ಕಾಲನ್ನು ಅದನ್ನು ಅದ್ದುಕೊಂಡು ಅದರಿಂದ ಒಳಗಡೆ ಹೋಗಬೇಕು, ಅದನ್ನು ತೊಗೊಂಡಿದ್ದೀವಿ.